ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್. ನನ್ನ ಚಾನಲ್ ನೇಮ್ ಚೇಂಜ್ ಮಾಡಿದ್ದೀನಿ. ಮಾಂಕಾಳಿ ಇದ್ಯದ ಶ್ರೇಯಾ ಅಡುಗೆ ಮನೆ ಚಾನಲ್ ಆಗಿದೆ. ಪ್ಲೀಸ್ ನಿಮ್ ಸಪೋರ್ಟ್ ನಮಗೆ ಬೇಕು ಫ್ರೆಂಡ್ಸ್. ಎಲ್ಲರೂ ಸಪೋರ್ಟ್ ಮಾಡಿ. ಹೊಸಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ವಿಡಿಯೋ ನೋಡಿ ಬಿಡಬೇಡಿ, ಒಂದ್ ಲೈಕ್ ಕೂಡ ಮಾಡಿ. ಇವತ್ತು ಏನ್ ಮಾಡ್ತಾ ಇದೀನಿಪ್ಪ ಅಂತಂದ್ರೆ ದಿಢೀರ್ ಅಂತ ಹೇಳಿ ನಾನು ಸೌತೆಕಾಯಿ ದೋಸೆ ಮಾಡ್ತಾ ಇದೀನಿ. ಒಂದು ಮುಳ್ಳು ಸೌತೆಕಾಯಿ ಮನೆಯಲ್ಲಿ ಇದ್ರೆ ಸಾಕು, ಈ ತರ ನಾವು ದೋಸೆನೂ ಮಾಡ್ಕೊಂಡು ತಿನ್ಬೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ. ಈ ತರ ಆರೋಗ್ಯಕರವಾಗಿರುವಂತ ದೋಸೆ ಒಂದ್ 10ರಿಂದ 15 ನಿಮಿಷದಲ್ಲಿ ರೆಡಿ ಆಗುತ್ತೆ. ಅದನ್ನ ಹೇಗ್ ಮಾಡೋದು ಅಂತ ಹೇಳಿ ನೋಡ್ಕೊಂಡ್ ಬರೋಣ ಬನ್ನಿ. ಏನೇನ್ ಪದಾರ್ಥಗಳು ಬೇಕು ಕೂಡ್ಲೆ ಮಾಡ್ಕೊಂಡು ತಿನ್ನುವಂತ ಟಿಫಿನ್ ಬಾಕ್ಸಿಗೆ ತುಂಬಾ ಚೆನ್ನಾಗಿರುತ್ತೆ. ಹೇಗ್ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಬೌಲ್ನಷ್ಟು ನಾನು ಮೀಡಿಯಮ್ ರವೆ ಅಂದರೆ ಉಂಡೆ ಎಲ್ಲ ಮಾಡ್ತೀನಿ ನೋಡಿ, ಅದು ಬಾಂಬೆ ರವೆ. ಇದು ಮುಳುಗುವಷ್ಟು ನಾನು ಇಲ್ಲಿ ರವೆನ ನೀರನ್ನು ಆ್ಯಡ್ ಮಾಡ್ಕೋತೇನೆ. ಇದು ಮುಳುಗಬೇಕು ಚೆನ್ನಾಗಿ. ನೋಡಿ, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ, ಮುಳುಗುವಷ್ಟಾದರೆ ಸಾಕು ನಮಗೆ. ಈಗ ಇದೆಲ್ಲ ನೆನಿಬೇಕು ನೋಡಿ. ಒಂದು 10 ನಿಮಿಷ ಬಿಟ್ಬಿಡ್ತೇನೆ, ಇದು ಚೆನ್ನಾಗಿ ನೆನೆಯಲಿ. ಈಗ ನೋಡಿ 10 ನಿಮಿಷ ಆದಮೇಲೆ ತೆಗಿತಾ ಇದ್ದೀನಿ ನೋಡಿ, ಎಲ್ಲ ನೆನೆದಿದೆ. ಈಗ ಇದನ್ನೀಗ ನಾನು ಒಂದು ಮಿಕ್ಸಿ ಜಾರಿಗೆ ಹಾಕೋತೇನೆ. ನೋಡಿ, ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಇದನ್ನೆಲ್ಲ ಒಂದು ನೆನೆದಿರೋ ಅಂಥ ರವೆನ ಹಾಕ್ತಾಯಿದ್ದೀನಿ. ನೀರೆಲ್ಲ ಹೀರ್ಕೊಂಡಿದೆ ನೋಡಿ. ನೋಡಿ, ಇಲ್ಲಿ ರವೆ ಹಾಕಿದ ಮೇಲೆ ಒಂದು ಬೌಲು ಅಂದರೆ ಒಂದು ಮುಳ್ಳು ಸೌತೆಕಾಯಿನ ಸಿಪ್ಪೆ ತೆಗೆದು ಹಾಕ್ತಾಯಿದ್ದೀನಿ. ಇದು ಸೌತೆಕಾಯಿ ದೋಸೆ ಆಗಿರೋದ್ರಿಂದ ಸೌತೆಕಾಯಿನ ಎಲ್ಲವನ್ನು ಸೇರಿಸ್ತಾ ಇದ್ದೀನಿ. ನೀವು ಎಷ್ಟು ಕ್ವಾಲಿಟಿಲಿ ಮಾಡ್ಕೋತೀರಿ ನೋಡಿ ಅಷ್ಟನ್ನು ನೀವು ಇಲ್ಲಿ ಸೇರಿಸ್ಕೋಬೋದು. ಒಂದು 3 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ನಾನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಇದಕ್ಕೆ ನೀರು ಬೇಕಾಗಲ್ಲ ಈಗ, ಯಾಕಂದರೆ ಮುಳ್ಳು ಸೌತೆಕಾಯಿ ಹಾಕಿರೋದ್ರಿಂದ ನೀರು ಬಿಡುತ್ತೆ. ಈಗ ದೋಸೆ ಹಿಟ್ಟಿನ ಹದಕ್ಕೆ ನಾನು ಇದನ್ನು ರುಬ್ಕೋತೇನೆ. ನೋಡಿ, ಇಲ್ಲಿ ನಾನು ಯಾವುದು ರವೆ ನೆನಿಟ್ಟಿದ್ನಲ್ಲ ಅದಕ್ಕೆ ಹಾಕ್ತೀನಿ. ಈಗ ರುಬ್ಬಿರೋಂಥ ಮಿಶ್ರಣನ ಎಲ್ಲ ಹಾಕಿದ್ದೀನಿ ನೋಡಿ, ಈ ಥರ ರುಬ್ಬಿದ್ದೀನಿ. ಈ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಹಿಟ್ಟನ್ನು ತಕ್ಕೊಂಬಿಡ್ತೀನಿ. ನೋಡಿ, ಇಲ್ಲಿ ಹಿಟ್ಟು ರೆಡಿಯಾಗಿದೆ ಫ್ರೆಂಡ್ಸ. ಇಷ್ಟು ತಿಳುವಾದರೆ ಸಾಕು. ಇದಕ್ಕೆ ಇಷ್ಟು ಬೇಕಾದ್ರೆ ನೀವು ದೋಸೆನ ಹಾಕ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಇರಲಿ ಅಂಥೇಳಿ ನೋಡಿ 1 ಕ್ಯಾರೆಟನ್ನು ಸಣ್ಣದು, ಇದು ಜವಾರಿ ಕ್ಯಾರೆಟ್ ಇದೆ, ಅದಕ್ಕೆ ವೈಟ್ ಎಲ್ಲ ಅನ್ನಿಸ್ತಾ ಇದೆ ನಿಮಗೆ. ಕ್ಯಾರೆಟ್ ಹಾಕಿದ್ದೀನಿ. ಹಾಗೆ ಸ್ವಲ್ಪ ಸಬ್ಬಕ್ಕಿ ಸೊಪ್ಪನ್ನು ಕೂಡ ಹಾಕ್ತಾಯಿದ್ದೀನಿ, ಚೆನ್ನಾಗಿರುತ್ತೆ ಹಾಕಿದರೆ ಅಂಥೇಳಿ. ಹಾಗೆ ಒಂದು ಚಿಕ್ಕದು ಈರುಳ್ಳಿ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಗಾಗಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಕೂಡ ನಾನು ಇಲ್ಲಿ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಬೇಕಂದರೆ ನೀವು ಕಾಯಿ ಮೆಣಸನ್ನು ಕೂಡ ಇಲ್ಲಿ ಕಟ್ ಮಾಡಿ ಸೇರಿಸ್ಕೋಬೋದು, ಬೇಡಾದರೆ ನೀವು ಬಿಡ್ಬೋದು. ನಾನಿಲ್ಲಿ ಬಿಟ್ಟಿದ್ದೇನೆ, ನಿಮ್ಗೆ ಹೇಗಾಗುತ್ತೋ ನೋಡಿ ಆ ಥರ. ಇದನ್ನೆಲ್ಲ ನಾನೀಗ ಮಿಕ್ಸ್ ಮಾಡ್ಕೋತೀನಿ. ದೋಸೆ ಇಟ್ಟು ಎಲ್ಲ ತರಕಾರಿ ಹೊಂದಬೇಕು ನೋಡಿ. ಇಲ್ಲಿಗ ಮಿಕ್ಸ್ ಮಾಡಿದ್ದೇನೆ. ಇಷ್ಟು ತಿಳಿದಿದ್ರೆ ಸಾಕು. ನಿಮಗೆ ತಿಳು ಬೇಕಂದರೆ ತಿಳು ಕೂಡ ಹಾಕೋಬೋದು, ಇಲ್ಲ ದಪ್ಪ ಕೂಡ ಹಾಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ದೋಸೆ ಹಾಕಿ ತೋರಿಸ್ತೀನಿ ಬನ್ನಿ. ಇಲ್ಲಿ ದೋಸೆ ತವಾನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೋಡಿ. ಇಲ್ಲಿ ಸ್ವಲ್ಪ ಇದಕ್ಕೆ ಎಣ್ಣೆ ಕೂಡ ಹಾಕ್ತೇನೆ. ಎಣ್ಣೆ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ, ಬೇಡಾದರೆ ಬಿಡಿ. ಎಲ್ಲ ಕಡೆ ಇದನ್ನು ಹರಡಿಸ್ಕೋಬೇಕು ನೋಡಿ. ಈಗ ದೋಸೆ ಕೂಡ ಹಾಕ್ತಾ ಇದ್ದೀನಿ. ನಿಮಗೆ ತಿಳು ಬೇಕಂದರೆ ತಿಳು ಕೂಡ ಹಾಕೋಬೋದು, ಇಲ್ಲ ದಪ್ಪ ಬೇಕಂದರೆ ದಪ್ಪ ಕೂಡ ಹಾಕೋಬೋದು. ನಿಮಗೆ ಹೇಗೆ ಆಗುತ್ತೋ ಆ ಥರ ನೀವು ಇಲ್ಲಿ ಹಾಕ್ಕೋಬೋದು ನೋಡಿ. ನಾನು ಇಷ್ಟನ್ನು ಹಾಕಿದ್ದೇನೆ. ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ತೇನೆ. 1 ನಿಮಿಷದವರೆಗೆ ನಾನಿಲ್ಲಿ ಮುಚ್ಚಳನ ಮುಚ್ತೇನೆ ನೋಡಿ. ಈಗ 1 ನಿಮಿಷ ಆಗಿದೆ, ತೆಗಿತೇನೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ ದೋಸೆ, ರೆಡಿಯಾಗಿದೆ ನೋಡಿ. ಈ ಸೈಡ್ ಕೂಡ ಬೇಯಿಸ್ಕೋಬೇಕಾಗುತ್ತೆ ದೋಸೆನ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ಕಲರ್ಫುಲ್ಲಾಗಿ ದೋಸೆನ. ನೀವು ಇದೇ ಥರ ಮಾಡ್ಕೋಬೇಕು. ತುಂಬ ಟೇಸ್ಟಿಯಾಗಿ ಆರೋಗ್ಯಕ್ಕಷ್ಟೇ ಒಳ್ಳೆಯದಾಗಿರುವಂಥ ಸೌತೆಕಾಯಿ ದೋಸೆ ನೋಡಿ. ಈ ಸೈಡ್ನು ಚೆನ್ನಾಗಿ ಬೇದಿದೆ ಮಸ್ತಾಗಿ. ಈಗ ದೋಸೆ ರೆಡಿಯಾಗಿದೆ ನೋಡಿ. ಸೌತೆಕಾಯಿ ದೋಸೆ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ದೋಸೆ ಅಲ್ವಾ. ಇದೇ ಥರ ನಿಮಗೆ ಎಲ್ಲವನ್ನು ಮಾಡಿ ತೋರಿಸ್ತೀನಿ ಈಗ ನೋಡಿ. ಸೌತೆಕಾಯಿ ದೋಸೆ, ಹಾಗೆ ಇಲ್ಲಿ ಕಾಯಿ ಚಟ್ನಿ ಕೂಡ ಮಾಡಿದ್ದೀನಿ. ಸೂಪರ್ ಆಗಿರುವಂಥ ಕಾಯಿ ಚಟ್ನಿ, ಹಾಗೆ ದೋಸೆ ನೋಡಿ ಹೇಗೆ ಬಂದಿದೆ ಅಂಥೇಳಿ
ಕಮೆಂಟ್ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ವಿಡಿಯೋ ನೋಡಿ, ಹಾಗೆ ವಿಡಿಯೋಡಿ ಒಂದು ಲೈಕ್ ಕೂಡ ಮಾಡಿ. ದೋಸೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸೌತೆಕಾಯಿ ದೋಸೆ ಸ್ಮೂತಾಗಿ ಇನ್ಸ್ಟಂಟಾಗಿ ಕೂಡಲೇ ನಾವು ಮಾಡ್ಕೋಬೋದು. ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ. ರೆಡಿಯಾಗಿದೆ ದೋಸೆ.